ಮುಟ್ಟಿಸಿಕೊಂಡವನು. ಕಥೆಯು ಜಾತಿ ಪದ್ಧತಿಯಿಂದ ಉಂಟಾಗುವ ಕ್ರೂರತೆ ಮತ್ತು ಶೋಷಣೆಗಳನ್ನು ಮಾನವೀಯ ನೆಲೆಯಲ್ಲಿ ವಿಶ್ಲೇಷಣೆ ಮಾಡುವ ವಿಶಿಷ್ಟ ಕಥೆ. ಇಲ್ಲಿನ ನಾಯಕ ಬಸವಲಿಂಗ. ಇವನಿಗೆ ಪುರಸತ್ತೇ ಇಲ್ಲದಷ್ಟು ಕೆಲಸ. ತನ್ನ ವ್ಯವಹಾರದಲ್ಲಿ ಇರುವ 2 ಎತ್ತುಗಳಲ್ಲಿ ಒಂದು ಸರಿಯಾಗಿ ಕೆಲಸ ಮಾಡೋದಿಲ್ಲ, ಮಲಗಿಬಿಡುತ್ತೆ. ಹಾಗಾಗಿ ಅವನು ಆ ಎತ್ತುಗಳನ್ನು ವಿನಿಮಯ ಮಾಡಿಕೊಂಡು ಹೊಸ ಎತ್ತುಗಳನ್ನು ತೆಗೆದುಕೊಳ್ಳುವ ಚಿಂತೆಯಲ್ಲಿದ್ದಾನೆ. ಇದರ ಜೊತೆಗೆ ಅವನ ಮಗುವಿಗೆ ಅನಾರೋಗ್ಯ. ಹೆಂಡತಿ ಸಿದ್ಲಿಂಗಿ ಶಿವನೂರು ಸ್ವಾಮಿಗಳಿಗೆ ತೋರಿಸುವಂತೆ ಒತ್ತಾಯಿಸುತ್ತಾಳೆ. ಈ ಎಲ್ಲ ಚಿಂತೆಗಳ ನಡುವೆ ಬಸವಲಿಂಗನಿಗೆ ತನ್ನ ಎಡಗಣ್ಣಿನಲ್ಲಿ ನೋವು. ಮೊದಲು ಅದನ್ನು ಕಣ್ಣುಬೇನೆ ಎಂದು ತಿಳಿದರೂ ನೋವು ಹೆಚ್ಚಾಗಿ ಕಂಡು ಮಂದವಾಗತೊಡಗುತ್ತದೆ. ನಗರದ ವೈದ್ಯರಿಗೆ ತೋರಿಸಿದರೂ ಯಾವುದೇ ಪ್ರಯೋಜನ ಆಗುವುದಿಲ್ಲ. ಈ ಕಥೆಯ 2ನೇ ಹಂತ ಡಾಕ್ಟರ್ ತಿಮ್ಮಪ್ಪನ ಭೇಟಿ. ಬಸವಲಿಂಗನಿಗೆ ಯಾರೋ ಸರ್ಕಾರಿ ಆಸ್ಪತ್ರೆಯ ಡಾಕ್ಟರ್ ತಿಮ್ಮಪ್ಪನವರನ್ನು ಕಾಣಲು ಸಲಹೆ ನೀಡುತ್ತಾರೆ. ಸರ್ಕಾರಿ ಶಾಲೆ ಆಸ್ಪತ್ರೆ ಎಂದರೆ ದಿಕ್ಕು ದಿವಾಳಿ ಇಲ್ಲದವರು ಹೋಗೋ ಜಾಗ ಎಂದು ತಿಳಿದಿದ್ದ ಬಸವಲಿಂಗನಿಗೆ ಇದು ಕೊನೆಯ ಪ್ರಯತ್ನವಾಗಿ ಕಾಣಿಸುತ್ತದೆ. ಡಾಕ್ಟರ್ ತಿಮ್ಮಪ್ಪನವರನ್ನು ಬಿಡುವಿಲ್ಲದಿದ್ದರೂ ವಿಶ್ವಾಸ ತುಂಬಿದ ಮಾತುಗಳಿಂದ ಬಸವಲಿಂಗನನ್ನು ಪರೀಕ್ಷಿಸಿ ಅವನ ಕಷ್ಟಗಳನ್ನೆಲ್ಲ ಕೇಳಿ ಕಣ್ಣು ಸರಿ ಹೋಗುತ್ತೆ, ಆದರೆ ಆಪರೇಷನ್ ಆಗಬೇಕು ಎಂದು ಹೇಳ್ತಾರೆ. ತಿಮ್ಮಪ್ಪನವರು ಅನುಭವ ವೈದ್ಯರಾಗಿದ್ದು ಕೆಲವೇ ನಿಮಿಷಗಳಲ್ಲಿ ಆಪರೇಷನ್ ಮುಗಿಸಿ ಬಸವಲಿಂಗನಿಗೆ ಒಂದು ಮುಖ್ಯ ಎಚ್ಚರಿಕೆ ನೀಡುತ್ತಾರೆ. ಇದು ಸೂಕ್ಷ್ಮವಾದ ಆಪರೇಷನ್. ನೀನು 2 ವಾರ ತಲೆಗೆ ನೀರನ್ನು ಸೋಂಕಿಸಬಾರದು. ನೀರು ಬಿದ್ದರೆ ಕಣ್ಣು ಕೆಟ್ಟು ಹೋಗುವ ಅಪಾಯ ಇದೆ. ಇದನ್ನು ಸರಿಯಾಗಿ ನೆನಪಿಟ್ಟುಕೋ ಅಂತಾರೆ. ಈಗ ಕಥೆಯ 3ನೇ ಹಂತ ಜಾತಿ ಪ್ರಜ್ಞೆ ಮತ್ತು ಸುಳ್ಳು. ಬಸವಲಿಂಗ ಮನೆಗೆ ಹೋದಾಗ ಸಿದ್ಲಿಂಗಿಯು ತಿಮ್ಮಪ್ಪನವರು ಹೊಲೆಯರು, ಅಂದರೆ ಕೆಳಜಾತಿಯವರು ಎಂದು ತಿಳಿದು ದೊಡ್ಡ ರಾದಂತವನ್ನೇ ಎಬ್ಬಿಸುತ್ತಾಳೆ. ಡಾಕ್ಟರ್ ಮುಟ್ಟಿದ್ದರಿಂದ ಆಗಿರುವ ಸೂತಕವನ್ನು ಪರಿಹರಿಸಲು ಬಸವಲಿಂಗನಿಗೆ ಮೈ ತೊಳೆದುಕೊಳ್ಳಬೇಕು ಎಂದು ಸಿದ್ಲಿಂಗಿ ಒತ್ತಾಯಿಸುತ್ತಾಳೆ. ತಿಮ್ಮಪ್ಪನವರ ಎಚ್ಚರಿಕೆಯನ್ನು ಮರೆತು ಸಿದ್ಲಿಂಗಿ ಬಸವಲಿಂಗನಿಗೆ ತಲೆಗೆ ನೀರು ಬೀಳದಂತೆ ಬಿಸಿನೀರಿನಿಂದ ಸ್ನಾನ ಮಾಡಿಸುತ್ತಾಳೆ. ಈ ಘಟನೆಯಿಂದ ಬಸವಲಿಂಗನ ಮನಸ್ಸು ಹಗುರವಾದರೂ ಮಾರನೇ ದಿನದಿಂದ ಅವನ ಎಡಗಣ್ಣು ಮತ್ತೆ ನೋಯಲು ಶುರು ಮಾಡುತ್ತೆ. ಇಕ್ಕಟ್ಟಿಗೆ ಸಿಲುಕಿದ ಬಸವಲಿಂಗ ತಿಮ್ಮಪ್ಪನವರನ್ನು ಬಿಟ್ಟು ಬೇರೆ ಎಲ್ಲ ಡಾಕ್ಟರ್ಗಳಿಗೆ ಕಣ್ಣು ತೋರಿಸಿ ವಿಫಲನಾಗಿ ಕೊನೆಗೆ ತಿಮ್ಮಪ್ಪನವರ ಬಳಿಗೆ ಹೋಗುತ್ತಾನೆ. ಡಾಕ್ಟರ್ ಕೇಳಿದಾಗ ನಾನು ತಲೆಗೆ ನೀರು ಸೋಂಕಿಸೇ ಇಲ್ಲ ಎಂದು ಸುಳ್ಳು ಹೇಳುತ್ತಾನೆ. ಬಸವಲಿಂಗ ಹೇಳುವಾಗ ನಡುಗುತ್ತಿರುವುದನ್ನು ಗಮನಿಸಿದ ತಿಮ್ಮಪ್ಪ, ಬಸವಲಿಂಗಪ್ಪ, ನೀನು ತುಂಬ ಒಳ್ಳೆಯವನು, ಆದದ್ದು ಆದ ಹಾಗೆ ಹೇಳು ಎಂದು ತಣ್ಣಗೆ ಕೇಳುತ್ತಾನೆ. ಸುಳ್ಳು ಹೇಳಿದ್ದ ಬಸವಲಿಂಗನು ಯಾಂತ್ರಿಕವಾಗಿ ಆದದ್ದೆಲ್ಲವನ್ನೂ ಹೇಳಿದಾಗ ತಿಮ್ಮಪ್ಪ 2ನೇ ಆಪರೇಷನ್ನಿಂದ ಪ್ರಯೋಜನ ಇಲ್ಲ ಎಂದು ಹೇಳಿ ಔಷಧಿ ಕೊಡುತ್ತಾನೆ. ಈಗ ಕಥೆಯ 4ನೇ ಹಂತ ಅಹಂಕಾರದ ಬೆಳವಣಿಗೆ ಮತ್ತು ದುರಂತ. ತನ್ನ ಕಣ್ಣು ಹೋಗಲು ತಿಮ್ಮಪ್ಪನವರೇ ಕಾರಣ ಎಂದು ತಿಳಿದು ಬಸವಲಿಂಗ ಅವರ ಬಗ್ಗೆ ಸಿಟ್ಟು ಬೆಳೆಸಿಕೊಳ್ಳುತ್ತಾನೆ. ತಿಮ್ಮಪ್ಪನವರನ್ನು ಟೀಕಿಸುತ್ತಾ ವಿಷಯಗಳ ತಿರುಚಿ ತಾನೇ ಹೇಳಿದ ಸುಳ್ಳು ಸತ್ಯ ಎಂದು ನಂಬತೊಡಗುತ್ತಾನೆ. ಅವನ ಮುಗ್ಧತೆ ನಾಶವಾಗಿ ಉಡಾಫೆಯ ಅಹಂಕಾರದ ನಿರ್ಲಕ್ಷ್ಯದ ಮಾತುಗಾರಿಕೆ ಕಲಿಯಲು ಶುರು ಮಾಡುತ್ತಾನೆ. ಎಡಗಣ್ಣಿನ ನೋವು ಪೂರ್ತಿಯಾಗಿ ಹೊರಟು ಹೋದ ಮೇಲೆ ಬಲಗಣ್ಣಿನಲ್ಲಿ ನೋವು ಕಾಣಿಸಿಕೊಳ್ಳುತ್ತದೆ. ಈ ಬಾರಿ ಅವನು ಇನ್ನಷ್ಟು ಧೈರ್ಯ ಅಹಂಕಾರ ತಂದುಕೊಂಡು ಲಿಂಗಾಯತ ರಾಜಕಾರಣಿ ರುದ್ರಪ್ಪನನ್ನು ಕರೆದುಕೊಂಡು ಹಲವಾರು ಡಾಕ್ಟರ್ಗಳ ಬಳಿ ಅಲೆಯುತ್ತಾ ಆ ಡಾಕ್ಟರ್ಗಳು ತಿಮ್ಮಪ್ಪನವರನ್ನು ಟೀಕಿಸುತ್ತಾರೆ, ಆದರೆ ರೋಗವಾಸಿ ಮಾಡಕ್ಕೆ ಆಗೋದಿಲ್ಲ ಅವರ ಕೈಯಲ್ಲಿ. ಕೊನೆಗೆ ಬಸವಲಿಂಗ ತನ್ನ ಹಳೆಯ ಉಡಾಫೆ ಶೈಲಿಯಲ್ಲೇ ತಿಮ್ಮಪ್ಪನವರನ್ನು ಮತ್ತೆ ನೋಡಿದಾಗ ತಿಮ್ಮಪ್ಪ ನೋವಿನಿಂದಲೇ, ನಾನು ನಿನ್ನನ್ನು ಮುಟ್ಟಿದ್ದು ಡಾಕ್ಟರ್ ಆಗಿ, ಆದರೆ ನಿನ್ನಂಥ ಮುಗ್ಧ ಮನುಷ್ಯರಲ್ಲಿ ಕೂಡ ಈ ಮುಟ್ಟುವಿಕೆ ನಾನು ಊಹಿಸದೇ ಇದ್ದದ್ದನ್ನು ಮಾಡಿದೆ ಎಂದು ಹೇಳಿ ಇನ್ನೊಬ್ಬ ಡಾಕ್ಟರ್ ಚಂದ್ರಪ್ಪನವರನ್ನು ನೋಡಲು ಸಲಹೆ ನೀಡುತ್ತಾರೆ. ಬಸವಲಿಂಗ ಚಂದ್ರಪ್ಪನವರ ಜಾತಿಯನ್ನು ತಿಳಿದುಕೊಂಡು ಅದು ತಿಮ್ಮಪ್ಪನ ಜಾತಿಯಷ್ಟು ಕೆಟ್ಟದಾಗಿಲ್ಲದು ಎಂದು ಅಲ್ಲಿ ಹೋದರು. ಅಲ್ಲಿ ಚಂದ್ರಪ್ಪನವರ ಡಾಕ್ಟರ್ ತಿಮ್ಮಪ್ಪ ನಮ್ಮ ವೈದ್ಯಲೋಕ ಬಲ್ಲ ಅತ್ಯಂತ ಪ್ರಾಮಾಣಿಕ ಪ್ರತಿಭಾವಂತ ಡಾಕ್ಟರ್.
ನೀನು ಅವರನ್ನು ನೋಡಿದರೆ ಮಾತ್ರ ಇರುವ ಒಂದು ಕಣ್ಣು ಉಳಿಯುತ್ತೆ ಎಂದು ಸ್ಪಷ್ಟವಾಗಿ ಹೇಳುತ್ತಾರೆ. ಈಗ ಕಥೆಯ ಕೊನೆಯ ಹಂತ, ಪಶ್ಚಾತ್ತಾಪ ಮತ್ತು ಮುಗ್ಧತೆಯ ಮರುಗಳಿಕೆ. ಬಲಗಣ್ಣಿನ ನೋವು ಭೀಕರವಾಗಿ ಸೃಷ್ಟಿ ಮಂದವಾಗುತ್ತಿದ್ದಂತೆ ಬಸವಲಿಂಗನಿಗೆ ತನ್ನ ಸುಳ್ಳು ಉಡಾಫೆ ಮತ್ತು ಜಾತಿ ಪ್ರಜ್ಞೆ ಎಲ್ಲ ನೋವುಗಳು ದೈಹಿಕ ನೋವನ್ನು ಮೀರಿ ಹಿಂಸೆ ಕೊಡುತ್ತೆ. ತಿಮ್ಮಪ್ಪನವರ ಪ್ರೀತಿ ತುಂಬಿದ ಮುಖ ಮತ್ತು ವಿಶ್ವಾಸಪೂರ್ಣ ಬೆರಳುಗಳನ್ನು ನೆನಪಾಗುತ್ತದೆ. ನೇರವಾಗಿ ತಿಮ್ಮಪ್ಪನವರ ಬೆಳಗ್ಗೆ ಓಡಿದ ಬಸವಲಿಂಗನು ಅವರ ಕೈ ಹಿಡಿದುಕೊಂಡು ಗಟ್ಟಿಯಾಗಿ ಅಳತೊಡಗುತ್ತಾನೆ. ತಿಮ್ಮಪ್ಪ ಅವರ ಮುಗ್ಧತೆ ಮರುಗಳಿಸುವುದನ್ನು ಗಮನಿಸಿ ಕಂಬನಿಯಾಗುವುದಕ್ಕೆ ಮುನ್ನ, ಈ ಸಲ ತಲೆಗೆ ನೀರು ಸೋಂಕಿಸಕೊಡದು, ಈ ಕಣ್ಣು ಸರಿ ಹೋಗುತ್ತೆ ಎಂದು ಮಾತ್ರ ಹೇಳಿ ಆಪರೇಷನ್ಗೆ ಸಿದ್ಧತೆ ಮಾಡಿಕೊಳ್ಳುತ್ತಾನೆ. ಸುಳ್ಳುಗಳಿಂದ ಮುಕ್ತವಾಗಿದ್ದ ಬಸವಲಿಂಗ ಮಗುವಿನಂತೆ ತಿಮ್ಮಪ್ಪನವರನ್ನು ನೋಡುತ್ತಾ ಕುಳಿತುಕೊಳ್ಳುತ್ತಾನೆ. ವ್ಯಕ್ತಿಯ ಜಾತಿ ಪ್ರಜ್ಞೆ ಹುಟ್ಟು ಹಾಕುವ ಸಮಸ್ಯೆ ಮತ್ತು ಆ ಸಮಸ್ಯೆಗಳ ಮಾನವೀಯ ನೆಲೆಯಲ್ಲಿ ಎದುರಿಸುವ ವೈಜ್ಞಾನ ಪ್ರಾಮಾಣಿಕತೆ ಲಂಕೇಶ್ ಅವರು ಈ ಕಥೆಯ ಪ್ರಮುಖ ಸಂದೇಶವಾಗಿದೆ. ಈ ಕಥೆಯು ಒಬ್ಬ ಮನುಷ್ಯನ ಮನಸ್ಸಿನಲ್ಲಿ ಸೂಕ್ತವಾಗಿರುವ ಜಾತಿ ವಿಷವು ವೈದ್ಯರ ಮಾನವೀಯ ಪ್ರೀತಿ ಮತ್ತು ವೈದ್ಯಕೀಯದ ನಿಯಮದ ವಿರುದ್ಧ ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ತೋರಿಸುತ್ತದೆ. ಇದು ನಾವು ಮೈಮುಚ್ಚಲು ಬಳಸುವ ಬಟ್ಟೆ. ಸುಟ್ಟು ಹೋದಾಗ ನಮ್ಮ ನಿಜವಾದ ರೂಪ ಮತ್ತು ಸಣ್ಣತನ ಹೊರಗೆ ಬರುವಂತೆ ಇದೇ ಬಸವಲಿಂಗನ ಕಣ್ಣು ರಗುವು ಕೇವಲ ದೈಹಿಕವಾಗಿರದೆ ಅವನ ಒಳಗಿನ ಜಾತಿ ಪ್ರಜ್ಞೆಯಿಂದ ಉಂಟಾದ ಮಾನಸಿಕ ರೋಗವಾಗಿ ಬೆಳೆಯುವುದನ್ನು ಈ ಕಥೆಯಲ್ಲಿ ಕಾಣಬಹುದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.